ಕರ್ತನಿಗೆ ಸ್ತೋತ್ರ. ಶುಭ ಕರ್ತನಾಮದಲ್ಲಿ ಸ್ತೋತ್ರ. ನಮ್ಮನ್ನು ಪ್ರೀತಿಸಿರುವ ದೇವರಿಗೆ ಸ್ತೋತ್ರ. ನಮ್ಮನ್ನು ಕೃಪೆಯಿಂದ ಕೃಪೆಗೆ ಮೇಲೆಸಿಕೆ ಏರಿಸಿರುವ ದೇವರಿಗೆ ಸ್ತೋತ್ರ. ನಮ್ಮನ್ನು ಪ್ರೀತಿಸಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದ ದೇವರಿಗೆ ಸ್ತೋತ್ರ. ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕಂತ ದೇವರ ಕೃಪೆಯಿಂದ ಕೃಪೆಗೆ ಮೇಲಕ್ಕೇರಿಸ್ತಾ ಇದ್ದಾನೆ. ನೋಡ್ರಿ, ನಾವು ದೇವರು ಕೊಟ್ಟ ಕೆಲಸವನ್ನು ಮಾಡುವುದಕ್ಕೆ ನಾವು ಸಿದ್ಧರಾಗಬೇಕು. ದೇವರು ನಮಗೆ ಒಂದು ಕೆಲಸ ಕೊಟ್ಟಿದ್ದಾನೆ ಅಂದರೆ ಅದನ್ನು ನಾವು ಮಾಡಬೇಕು, ಸಂಪೂರ್ಣವಾಗಿ ಮಾಡಬೇಕು, ಚುರುಕಾಗಿ ಮಾಡಬೇಕು. ಚುರುಕಾಗಿ ಮಾಡಬೇಕು ಅಂದರೆ ನಾವು ಅದನ್ನು ಹೃದಯದಲ್ಲಿ ನಾವು ದೇವರಿಗೋಸ್ಕರ, ದೇವರೇ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲಪ್ಪ, ಸಹಾಯ ಮಾಡಪ್ಪ, ಆಶ್ರಯ ದುರ್ಗನೇ, ಕರ್ತನೇ ನಮಗೆ ಸಹಾಯ ಮಾಡು ಅಂತಂದು ಬೇಡ್ಕೊಳ್ಬೇಕು. ತನ್ನ ಶಿಲುಬೆ ಎತ್ತುಕೊಂಡು ಹೋಗುವನು ತನ್ನನ್ನು ತಾನು ಪರೀಕ್ಷಿಸಿಕೊಳ್ಳಬೇಕು, ತನ್ನ ಪರಿಪೂರ್ಣವಾಗಿ ಮನಸ್ಸಿಡಬೇಕು. ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ಹೋಗಬೇಕು ಅಂದರೆ ತನ್ನನ್ನು ಪರಿಪೂರ್ಣವಾಗಿ ದೇವರಿಗೆ ಅರ್ಪಿಸಬೇಕು, ಮೀಸಲಾಗಿ ಅರ್ಪಿಸಬೇಕು. ತನ್ನ ಶರೀರ, ಪ್ರಾಣ, ಆತ್ಮ, ಶರೀರಗಳನ್ನೆಲ್ಲ ಕೂಡ ನೀತಿಗೆ ದಾಸರಾಗಿ ಒಪ್ಪಿಸಿಕೊಳ್ಳಬೇಕು. ಪವಿತ್ರನಾಗಬೇಕು, ಪರಿಶುದ್ಧನಾಗಬೇಕು. ಯೇಸು ರಕ್ತವು ಸಕಲ ಪಾಪಗಳಿಂದ ನಮ್ಮನ್ನು ಪವಿತ್ರ ಮಾಡುತ್ತೆ, ಪರಿಶುದ್ಧ ಮಾಡುತ್ತೆ. ಮಾರ್ಕ್ ಸುವಾರ್ತ 8ನೇ ಅಧ್ಯಾಯ 36ನೇ ವಚನ ನೋಡ್ರಿ, ಏನಿದೆ ಅಂದರೆ, ತನ್ನ ಪ್ರಾಣವನ್ನು ಕೊಳ್ಳಬೇಕೆಂದುವನು ಅದನ್ನು ಕಳ್ಕೊಳ್ಳುವನು. ಆದರೆ ನನ್ನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳ್ಕೊಳ್ಳುವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬನು ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ಪ್ರಾಣವನ್ನು ಪಟ್ಟರೆ ಅವನಿಗೇನು ಪ್ರಯೋಜನ? ಒಬ್ಬ ಮನುಷ್ಯನು ತನ್ನ ಪ್ರಾಣವನ್ನು ಸಂಪಾದಿಸಿಕೊಂಡ್ರೆ ಏನು ಪ್ರಯೋಜನ? ಶಿಲುಬೆ ಹೊತ್ತುಕೊಂಡು ತನ್ನು ತಾನು ಪರಿಶುದ್ಧವಾಗಿ ದೇವರಿಗೆ ಮೀಸಲಾಗಿ ಅರ್ಪಿಸಿಕೊಳ್ಳಬೇಕಂದ್ರೆ ಈ ಕಣ್ಣುಗಳನ್ನೇ ನಮ್ಮನ್ನು ದೇವರು ಸೃಷ್ಟಿಸಿದನ್ರಿ. ದೇವರ ಸ್ವರೂಪವಾಗಿ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ. ಈ ಕಿವಿಗಳನ್ನು ದೇವರು ಸೃಷ್ಟಿಸಿದ್ದಾನೆ, ಈ ಬಾಯನ್ನು ದೇವರು ಸೃಷ್ಟಿಸಿದ್ದಾನೆ. ದೇವರು ನಮ್ಮನ್ನು ಸೃಷ್ಟಿಸಿದ ರೀತಿ ನೋಡಿದರೆ ನಮಗೆ ಭಯ ಆಗ್ತಾ ಇದೆ. ಅದಕ್ಕೆ ದೇವರಿಗೆ ಸ್ತೋತ್ರ, ಕೃತಜ್ಞತೆ, ಸ್ತುತಿಗಳು ನಮಗೆ. ಏಕೆಂದರೆ ತನ್ನು ತಾನು ಶಿಲುಬೆ ಎತ್ತಿಸಿಕೊಳ್ಳಬೇಕು ಅಂತ ಸಿದ್ಧಪಡಬೇಕು. ಲೋಕ ಕೆಲಸ ಮಾಡಬೇಕು, ಲೋಕದಲ್ಲಿ ಆನಂದಿಸಬೇಕು, ಲೋಕದಲ್ಲಿ ಓದಬೇಕು, ಲೋಕದಲ್ಲಿ ಒಂದೇ ನಾವು ಸ್ವಲ್ಪ ದಿನ ಮಾತ್ರ ಸ್ಯಾಂಪಲ್ಗಾಗಿ ಈ ಲೋಕದಲ್ಲಿ ಬಂದಿದ್ದೇವೆ. ಈ ಶರೀರ ಮಣ್ಣಾಗುತ್ತೆ, ಈ ಆತ್ಮ ದೇವರಿಗೋಸ್ಕರ ಯುಗ ಯುಗಗಳು ಇರುತ್ತವೆ. 2 ಆಜ್ಞೆ ಕೊಟ್ಟಿದ್ದಾನೆ ನಮಗೆ. 2 ಆಜ್ಞೆ ಏನು ಅಂದರೆ, ಒಂದು, ನಿನ್ನ ನೆರೆಯವರನ್ನು ಪ್ರೀತಿಸು, ದೇವರನ್ನು ಆರಾಧಿಸು. ದೇವರನ್ನು ಆರಾಧಿಸುವಂಥ ಈ ಕಣ್ಣುಗಳನ್ನು ನೋಡ್ರಿ, ಈ ಕಣ್ಣುಗಳಲ್ಲಿ ಸೃಷ್ಟಿಸಿದಾಗ ಎಷ್ಟು ಕೃಪೆಯಿಂದ ಸೃಷ್ಟಿಸಿದನೆಂದರೆ ಯಾವ ವೈದ್ಯನು ಸೃಷ್ಟಿಸಕ್ಕಾಗಲ್ಲ, ಸೃಷ್ಟಿಕರ್ತನು ಮಾತ್ರ ಸೃಷ್ಟಿಸಬಲ್ಲನು. ಈ ಬಾಯಿ ಸ್ಪೀಕ್ ಮಾಡ್ತಾ ಇದ್ದೀವಿ ಅಂದರೆ, ಮಾತಾಡ್ತಾ ಇದ್ದೀವಿ ಅಂದರೆ ದೇವರು ಕೊಟ್ಟ ಕೃಪೆ. ಈ ಶ್ವಾಸ ಲಬ್ಡಾಬ್ ಲಬ್ಡಾಬ್ ಲಬ್ಡಾಬ್, ಈ ಎದೆಯಲ್ಲಿರುವ ಹಾರ್ಟ್ ದೇವರ ಸೃಷ್ಟಿಸಿದೆ ಅಂದರೆ, ಈ ಕಿವಿಗಳು, ಹೇರ್ಸ್, ಇವೆಲ್ಲ ದೇವರು ಸೃಷ್ಟಿಸಿದ, ಅವರ ಸ್ವರೂಪದಲ್ಲಿ ಸೃಷ್ಟಿಸಿ ಯೇಸು ಕ್ರಿಸ್ತನೇ ದರಿದ್ರನಾಗ್ಬಿಟ್ಟ, ನಮ್ಮನ್ನು ಧನವಂತರಾಗಿ ಮಾಡಿದ. ನಮಗಾಗಿ ಏನು ಹೇಳ್ತಾ ಇದ್ದಾನೆಂದರೆ, ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಹೇಳಿ. ಆ ಸುವಾರ್ತೆ ಹೃದಯದಲ್ಲಿ ಬಿತ್ತಿದರೆ ಆ ಸುವಾರ್ತೆ ಏನು ಮಾಡುತ್ತೆ ಅಂದರೆ ವಾಕ್ಯ ಕೊಡುತ್ತೆ. ಆ ಸುವಾರ್ತೆ ಏನು ಮಾಡುತ್ತೆ ಅಂದರೆ ನಿತ್ಯ ಜೀವ ಕೊಡುತ್ತೆ. ಆ ಸುವಾರ್ತೆ ಏನು ಮಾಡುತ್ತೆ ಅಂದರೆ ಆತ್ಮವನ್ನು ಬ್ರತಿಕಿಸುತ್ತೆ. ಕ್ರೈಸ್ತನಾಗಿ ಬಾಳ್ತಾನೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿ.
ಹೌದ್ರಿ? ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನಿಗೆ ಶಿಕ್ಷೆ ಇಲ್ಲ. ಸ್ವಲ್ಪ ದಿನ ನಾವು ಭೂಮಿ ಮೇಲೆ ಬಂದಿದ್ದೇವೆ, ಸ್ಯಾಂಪಲ್ಗಾಗಿ ಬಂದಿದ್ದೇವೆ. ನಿತ್ಯ ಜೀವ ಕೊಡೋಕ್ಕೆ, ಯುಗ ಯುಗಗಳು ದೇವರನ್ನು ಆರಾಧಿಸುವುದಕ್ಕೆ. ನಿನ್ನ ನೆರೆಯವರನ್ನು ಪ್ರೀತಿಸು, ಆಶೀರ್ವಾದಿಸು, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡು, ಆಶೀರ್ವಾದ ಮಾಡೋದಂದು ದೇವರು ಹೇಳ್ತಾ ಇದ್ದಾನೆ. ನಾವು ಆಶೀರ್ವಾದಿಸುವವರಾಗಿ ದೇವರು ಮಕ್ಕಳಾಗಿ ನಾವು ಜನ್ಮಿಸಿದ್ದೇವೆ. ದೇವರು ಶಿಲುಬೆ ಎತ್ತುಕೊಂಡು ತನ್ನು ತಾನು ಉಪೇಕ್ಷಿಸಿಕೊಂಡು ತನ್ನು ತಾನು ಪರೀಕ್ಷಿಸಿಕೊಂಡು ನೀತಿಗೆ ದಾಸರಾಗಿ ಮಾಡಿ, ಹೃದಯವು ಪಾಪದ ಬಯಸಿನಲ್ಲಿ ತೊಳೆದುಕೊಂಡು ಯೇಸು ರಕ್ತವನ್ನು ತೆಗೆದುಕೊಂಡು ತೊಳ್ಕೊಂಡು ಶುದ್ಧಿ ಮಾಡಿಕೊಂಡು, ನಿನ್ನ ಹೃದಯವು ಶುದ್ಧಿಯಾಗಿದ್ದರೆ ನಿನ್ನ ಬಾಯಿ ಶುದ್ಧಿಯಾಗಿರುತ್ತೆ. ಈಗ ಹೃದಯವು ಶುದ್ಧಿ ಮಾಡಿಕೊಂಡು ತನ್ನ ತಾನು ಶಿಲುಬೆ ಹೊತ್ತುಕೊಂಡು ತನ್ನ ತಾನು ಪರೀಕ್ಷೆ ಮಾಡಿಕೊಂಡು ತನ್ನ ಪ್ರಾಣಾತ್ಮ ಶರೀರಗಳನ್ನು ನೀತಿಗೆ ದಾಸರನ್ನಾಗಿ ಮಾಡಿಕೊಂಡು ದೇವರ ಸನ್ನಿಧಿಯಲ್ಲಿ ದೇವರ ಕೃಪೆಯಿಂದ ಸಿದ್ಧ ಮಾಡಿಕೊಂಡು ಬಾ, ಅಬ್ರಹಾಮನಾಗಿ ಬಾ, ಬಲಿಪೀಠ ಕಟ್ಟು, ಪ್ರಾರ್ಥನೆ ಮಾಡು, ಭಾರತ ದೇಶವನ್ನು ರಕ್ಷಿಸು, ಯುರೋಪ್ ಖಂಡವನ್ನು ರಕ್ಷಿಸು, ಆಸಿಯಾ ಖಂಡವನ್ನು ರಕ್ಷಿಸು, ಆಫ್ರಿಕಾ ಖಂಡವನ್ನು ರಕ್ಷಿಸು ಅಂತ ದೇವರು ಒಂದೊಂದು ಖಂಡಕ್ಕಾಗಿ ಪ್ರಾರ್ಥನೆ ಮಾಡ್ತಾರಂತ ವಿಭಾಗಿಸಿದ್ದಾನೆ. ಈ ಭೂಭಾಗವನ್ನೆಲ್ಲ ಕೂಡ ಮನುಷ್ಯರಿಗೆ ಕೊಟ್ಟಿದ್ದಾನೆ. ಯಾಕೆ ಗೊತ್ತಾ? ಮನುಷ್ಯರು ಆಳಬೇಕು, ಪ್ರತಿ ಜಾತಿ ಜನಾಂಗ ಪ್ರಜೆಗಳು ರಕ್ಷಣೆ ಹೊಂದಬೇಕು. ಈ ಕಣ್ಣು ಮಾಡಿದ್ದ ದೇವರು, ಈ ಬಾಯಿ ಮಾಡಿದ ದೇವರು, ನಮ್ಮ ಹಾರ್ಟ್ ಮಾಡಿದ ದೇವರು, ನಮ್ಮನ್ನು ಸ್ವರೂಪವಾಗಿ ಮಾಡಿದ ದೇವರು. ದೇವರ ಸ್ವರೂಪದಲ್ಲಿ ಮಾಡಿ ನೋಡ್ರಿ. 139ನೇ ಕೀರ್ತನೆ 139 ಕೀರ್ತನೆ 13ನೇ ವಚನ ನೋಡಿದರೆ ಲೇಟ್ ಆಯ್ತಾ? ಸರಿ, ಸ್ವಲ್ಪ 139ನೇ ಕೀರ್ತನೆ 139ನೇ ಕೀರ್ತನೆಯಲ್ಲಿ 13ನೇ ವಚನ, ನನ್ನ ಅಂತರಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿ ಗರ್ಭದಲ್ಲಿ ನಾನು ರೂಪಿಸಿದವನು ನೀನಲ್ಲವೋ? ನೀನು ನನ್ನನ್ನು ಅದ್ಭುತವನಾಗಿ ವಿಚಿತ್ರವಾಗಿಯೂ ರಚಿಸಿದೀಯಾ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದ್ದವೆಂದು ನನ್ನ ಹೃದಯದಲ್ಲಿ ಚೆನ್ನಾಗಿ ಗ್ರಹಿಸಿಕೊಂಡಿದ್ದೇನೆ. ದಾವೀದ ಭಕ್ತನು ಗ್ರಹಿಕೆ ಮಾಡಿದ. ತಂದೆ, ನನ್ನ ಆಶ್ರಯ ದುರ್ಗವೇ, ನನ್ನ ಪ್ರಾಣವೇ, ನನ್ನ ಶರೀರವೇ, ನನ್ನ ಆತ್ಮವೇ ಸ್ತೋತ್ರ. ಗ್ರಹಿಕೆ ಮಾಡಿಕೊಂಡ. ತಾಯಿ ಗರ್ಭದಲ್ಲಿ ನನ್ನನ್ನು ರೂಪಿಸಿದೀಯಾ. ಅಂತರಂದ್ರಿಯಗಳು ನೀನು ಮಾಡಿದ್ದು. ದೇವರನ್ನು ಎರಡೇ ಆಜ್ಞೆಯಿಂದ ದೇವರನ್ನು ಆರಾಧಿಸಬೇಕು, ನಿನ್ನಾಗಿ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು ಅಂತ. ದೇವರು ನಮ್ಮನ್ನು ಧನವಂತನಾಗಿ ಮಾಡಿ ದರಿದ್ರವನ್ನು ಒತ್ತಿಕೊಂಡಿದ್ದಾನೆ. ಯಾವನಾದರೂ ತನ್ನ ಶಿಲುಬೆಯನ್ನು ಒತ್ತಬೇಕಂದ್ರೆ ತಾನು ಪರಿಶುದ್ಧವಾಗಿ ಜೀವಿಸಬೇಕು. ಯೇಸು ರಕ್ತದಿಂದ ತೊಳ್ಕೋಬೇಕು, ತಾನು ಸಿದ್ಧಪಡಬೇಕು, ನೀತಿಗೆ ದಾಸರಾಗಿ ಜೀವಿಸಬೇಕು. ಒಂದೊಂದು ರಾಷ್ಟ್ರವನ್ನು ಒಂದೊಂದು ಖಂಡವನ್ನು ರಕ್ಷಿಸಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಇಂದಿನವರೆಗೂ ನಮ್ಮನ್ನು ಪ್ರೀತಿಸಿದೆಯಾ, ಬಲಪಡಿಸಿದೆಯಾ, ಸ್ಥಿರಪಡಿಸಿದೆಯಾ, ಸಿದ್ಧಪಡಿಸಿದೆಯಾ. ನಿನಗೆ ಸ್ತೋತ್ರ ಏಸಪ್ಪ. ನಮ್ಮ ಅಂತರಂದ್ರಿಯಗಳನ್ನ ತಾಯಿ ಗರ್ಭದಿಂದ ನಮ್ಮನ್ನು ರುಚಿಸಿದೆಯಾ ತಂದೆ, ನಿನಗೆ ಸ್ತೋತ್ರ. ಸ್ತುತಿ, ಮಹಿಮ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಅಯಾ ನಿನ್ನವಾಗಿ ನಿನ್ನ ಎರೆಯವರನ್ನು ಪ್ರೀತಿಸಂತಂದು ಹೇಳಿದೀಯ ಅಪ್ಪ. ನಿನ್ನ ಪೂರ್ಣ ಉದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಿಂದ ಯೇಸು ಕ್ರಿಸ್ತನನ್ನು ಆರಾಧಿಸಂತಂದು ಹೇಳಿದ್ದೀಯ ತಂದೆ. ಬಲಗಡೆಯಲ್ಲಿ ಕೂತ್ಕೊಂಡಿದ್ದೀಯ ಅಪ್ಪ. ನಮ್ಮನ್ನು ಧನವಂತರಾಗಿ ಮಾಡಿ ನೀನು ದರಿದ್ರನಾಗಿದ್ದೀಯ ಅಪ್ಪ. ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೀಯ ಅಪ್ಪ. ನಿನಗೆ ಸ್ತೋತ್ರ 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 ಸ್ತೋತ್ರ. ಸ್ತುತಿ, ಮಹಿಮೆ, ಘನತ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ